ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊಸೂರು ಹತ್ರ ಇರೋದು ಒಂದು ಪ್ಲೇಸಿಗೆ ಬಂದಿದ್ದೀನಿ. ಇಲ್ಲಿ ತುಂಬಾ ಫುಲ್ಲು ಫಾರೆಸ್ಟ್ ಆಗಿದೆ. ಒಳಗಡೆ ಬರ್ತಾ ಬರ್ತಾ ತುಂಬಾ ಹಾರಿಬಲ್ ಆಗಿತ್ತು. ರೋಡ್ಸ್ ಎಲ್ಲ ಅಂದರೆ ಹಾರಿಬಲ್ ಅಂದರೆ ರೋಡ್ ಸರಿ ಇಲ್ಲ. ನಾವು ಬರ್ಬೇಕನ್ನೋದು ತುಂಬಾ ಕಷ್ಟ ಆಯಿತು. ಅದನ್ನ ವೀಡಿಯೋನ ಫುಲ್ಲಾಗಿ ನೋಡಿ. ಇಲ್ಲೇನೋ ಫಾಲ್ಸು, ಕೆರೆ, ಲೇಕ್ ಅಂತ ಏನೇನೋ ಹೇಳಿದರು. ಸೊ ನೋಡೋಣ ಅಂತ ಬಂದಿದ್ದೀರಿ. ಬಟ್ ನೇಚರ್ ಪ್ಲೇಸು ಸಖತ್ತಾಗಿದೆ, ಎಕ್ಸಲೆಂಟ್ ಆಗಿದೆ. ಸೊ ನಿಮಗೆ ಯಾರಿಗಾದ್ರೂ ಒನ್ ಡೇ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬಾ ಹತ್ರ ಬ್ಯಾಂಗ್ಳೂರಿಗೆ. ಸೊ ಹೊಸೂರಿಂದ ಒಂದು 10 ಕಿಲೋಮೀಟರ್ಸು ದಕ್ಷಿಣ ಕನ್ನಡ ಅಂತ, ದಕ್ಷಿಣ ತಿರುಪತಿ ಅಂತೇಳಿ ಬರುತ್ತೆ. ಸೊ ಅಲ್ಲಿಂದ ಒಳಗಡೆ ಬಂದರೆ ವೆರಿ ಕ್ಲೋಸ್ ಬೈ. ಸೊ ಬರ್ಬೋದು. ತುಂಬ ಒಂದು ಸಣ್ಣ ಪುಟ್ಟ ಪಾರ್ಟಿ, ಒಂದು ಟೈಮ್ ಸ್ಪೆಂಡ್ ಮಾಡೋ ಅಂಥ ಪ್ಲೇಸು. ಹೋಗೋಣ ಇವಾಗ ದಾರಿಯಲ್ಲಿ. ಅದು ಒಂದು ಸ್ವಲ್ಪ ನೀರೆಲ್ಲ ಕಾಣಿಸ್ತಿದೆ. ಹೇಗಿರುತ್ತೆ ಏನು ಅಂತೇಳಿ ವೀಡಿಯೋನ ಫುಲ್ಲಾಗಿ ನೋಡಿ. ಮರಿದಿರ ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅವಾಗ ಪ್ರತಿ ಸತಿ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಪ್ರತಿಯೊಬ್ಬರಿಗೂ ಹ್ಯಾಪಿ ದಸರಾ, ನವರಾತ್ರಿ ಶುಭಾಶಯಗಳು. ಇವತ್ತಿನ ದಿನ ನಾವು ಇಲ್ಲಿ ಬಂದಿದ್ದೀರಿ. ನೋಡೋಣ ಹೇಗಿರುತ್ತೆ ಅಂತೇಳಿ ದಸರಾ ಹಾಲಿಡೇಸ್ಗೆ. ಬನ್ನಿ ಇವಾಗ ಹೋಗೋಣ. ಪರವಾಗಿಲ್ಲ. ಅಜ್ಜಿನ ನಾವು ಡ್ರಾಪ್ ಮಾಡ್ತಾ ಇದೀರ. ಪಾಪ ಅವ್ರು ಬಿಸಿಲಲ್ಲಿ ನಡ್ಕೊಂಡು ಬರ್ತಾ ಇದ್ರು. ಹಾ, ಇಲ್ಲೇನಾ ಇಳ್ಕೊಳ್ಳೋದು? ಓಕೆ, ತೆಗ್ಯಾನ್ವಾ? ಇಳ್ಕೊಂತೀರಾ? ಏನಲ್ಲಿದ್ರಿ ಅಜ್ಜಿ? ಚೆನ್ನಾಗಿದ್ದೀರಾ? ಕಾಲ್ ಸ್ಲಿಪ್ಪರ್ ಹಾಕೊಳ್ಳಿಲ್ಲ ನೀವು? ನಾವು ವಾಡಿಕೆ ಇಲ್ಲ. ಹಾ ಸರಿ, ಬರನ್ವಾ? ಒಳ್ಳೇದು ಒಳ್ಳೇದು. ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ. ಆಲದ ಮರ, ದೊಡ್ಡ ಆಲದ ಮರ. Horrible road.
ಮಕ್ಕಳಿಗೆ ಜಾಗ ವ್ಯವಸಾಯ ಮಾಡೋ ಜಾಗ ಅನಿಸುತ್ತೆ ಇದಕ್ಕೆಲ್ಲ, ವ್ಯವಸಾಯ ಮಾಡೋಕ್ಕೆ. ತಾತ ఏ ఊరు? కన్నడ, తెలుగు? తెలుగు తెలుగు తాగండి. ఏం చేస్తారు ఇక్కడ మీరు? గొర్రెలు మీదేనా అది గొర్రెలంతా? ఏ ఊరు మీది? ఇదే ఊరా? తాగండి పర్వాలేదు. కుక్కలపల్లి. ఇక్కడ ఇది చూసుకోడానికి వచ్చిందా? ఇది ఇల్లు అంతా ఎవరిది? అదంతా వేరే వాళ్ళు. ఏం చెప్పుకొస్తారు మీరు ఇక్కడ? మేము వస్తాము 1 గంటకు. ఓ మళ్ళీ వెళ్ళేది ఏం చెప్పుకి? ఇప్పుడు వెళ్ళేది ఎండా కదా, మైలు అవుతుంది. అవును. ఇది రోడ్ అంతా ఎంత దిగులు అవుతుంది కదా, ఎలా వస్తారు మీరు? నడుచుకుంటా వస్తారా? ఊరు నుంచి ఇక్కడ నడుచుకుంటా వస్తారు ఈ కార్డ్లా? ఏమి ఊరు పేరేమి? మా ఊరు వచ్చి కుక్కలపల్లి, మెయిన్ రోడ్లో ఉంది. అది కట్టుకుపోతుంది చూడు ఆ రోడ్లో. ఈ ఊరు పేరేమి? ఈ ఊరు పేరు ఏటిగడ్డ. ఏటిగడ్డ ఊరు పేరు ఏటిగడ్డనా? ఏటిగడ్డ అంటే అదేమి అంత రైస్ వేసిండరు కదా. వ్యవసాయం చేస్తారు. వ్యవసాయం చేస్తారు. మీ పేరు? తిమ్మరాయప్ప. డైలీ వస్తారా ఇక్కడ? ఈరోజు ఇది కదా దసరా అంతా ఉంది, మీరేమి చేయలేదా? ఇంట్లో చేసుకుంటారు. ఇంకొంచెం తాగండి, తాగండి పర్వాలేదు, తాగండి. పొద్దున్న నుంచి ఇక్కడ భోజనం అంతా భోజనం అంతా తీసుకొని వస్తారా ఎలా? ఏం తినేరు? మళ్ళీ మధ్యాహ్నంకి అంతా ఏమీ లేదు, ఇంటికి వెళ్ళి తినేది. ఇదంతా తీసుకొని మళ్ళీ వెళ్తారా మీరు? దిగులయ్యలేదు, ఇంత లోపల వచ్చిండారు. ఓకే. ఇక్కడ ఏమో ఫాల్స్ వాటర్ అంతా పానీ అంతా ఉంది కదా నీరులో. ఇక్కడ ఏమీ లేదు అక్కడ, వెళ్ళాలా ఇంకా లోపలికి? ఉంటారా అక్కడ జనాలు? జనాలు ఎవరు లేదు. ఆ పక్క నుంచి కామనదొడ్డి, ఇది ఒసూరు దగ్గర వస్తుంది కదా. ఒసూరు నుంచి ఇంకా లోపల రావాలా? ఇది కామనదొడ్డి. దక్షిణ తిరుపతి నుంచి లోపలికి వస్తే కామనదొడ్డి ఇక్కడ కదా. దక్షిణ తిరుపతి ఈ పక్క ఉంది. సో ఆ పక్క నుంచి కామనదొడ్డి లోపల వస్తే ఈ ఇల్లు అంటే ఉంది. బట్ మేము ఈ పక్క వచ్చాము, ఎంత దిగులు అక్కడ రోడ్లు అంతా భయంకరంగా ఉంది, ఫుల్ డేంజర్. దిగులు లేదు మీకు కదా, మీరు ఇలానే వెళ్ళాలి ఇప్పుడు. సరే మేము ఆ పానీ దగ్గర అంతా వెళ్ళి చూసుకొని వస్తాము. లేదు మేము బెంగళూరు. మీకు కన్నడ వస్తుందా లేదా తెలియదని నేను తెలుగు మాట్లాడతారు. అవునా? అలానే పరిచయం, బెంగళూరు వారు కదా, అంత లాంగ్వేజ్ మాట్లాడాలా. ఓకే, థ్యాంక్ యూ. ఊరికి తీసుకొని వెళ్తాము. ఎంత ఇస్తారు? మా ఊరికి తీసుకొని వెళ్తాము. ఏమీ లేదు తినేకి, దీనికి చెక్ నా దగ్గర బాగుంది. గుర్ర
2000. ನೀರೆಲ್ಲ ಕಾಣಿಸ್ತಿದೆ, ಹಸು ಇದೆ, ಸ್ವಲ್ಪ ಬರ್ಡ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ. ನೀರಿನ ಶಬ್ದ ತುಂಬ ಚೆನ್ನಾಗಿ ಕೇಳಿಸ್ತಿದೆ ಅದು. ಮಳೆ ಸೀಸನಲ್ಲಿ ಬರಬೇಕು, ತುಂಬ ನೀರಿರುತ್ತೆ. ಈಗ ನಾವು ಬಂದಿರೋದು ಒಂದು ಸ್ವಲ್ಪ ಬಿಸಿಲು ಕಾಲ, ತುಂಬಾ ಬಿಸಿ ಇದೆ. ಸೊ ಹಾಗಾಗಿ ನೀರು ಒಂದು ಸ್ವಲ್ಪ ಕಮ್ಮಿ ಇದೆ. ಮಳೆ ಸೀಸನ್ ಬಂದಾಗ ಇದೆಲ್ಲ ಫುಲ್ಲು ನೀರಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಟೈಮ್ ಸ್ಪೆಂಡ್ ಮಾಡೋ ಅಂಥದ್ದು ಪ್ಲೇಸ್ ಇಲ್ಲಿ. ಸೊ ಇದೆ ಇಲ್ಲಿ ಬಂದಿರೋ ಅಂಥ ಒಂದು ಫಾಲ್ಸ್ ಅಂತ ಹೇಳಿದರು, ಬಟ್ ಫಾಲ್ಸ್ ಎಲ್ಲ ಇಲ್ಲಿ ಒಂದು ನೀರು ಹರಿಯೋ ಅಂಥ ಒಂದು ಪ್ಲೇಸು ಚೆನ್ನಾಗಿದೆ. ಸೊ ಪ್ರತಿಯೊಬ್ಬರು ಬಂದು ಇಲ್ಲಿ ವಿಸಿಟ್ ಮಾಡಿ. ನಮ್ಮ ಹಿಂಗಿಂದ ಶೂಟ್ ಇದ್ದು ಬನ್ನಿಕ್ಕೆ ಅದೆಲ್ಲ ಕವರ್ ಆಗ್ತದೆ. ಅಬ್ಡವ್ರಿಗೆ ಫೋಟೋ ಪಣ್ಣು ನೋಡಿ ಯಾವ ರೀತಿ ಇದೆ. ಫುಲ್ಲು ಫಾರೆಸ್ಟ್ ಏರಿಯಾ, ತುಂಬ ಚೆನ್ನಾಗಿದೆ ಸ್ಪಾಟು. ಇಲ್ಲಿ ನೋಡಿ ಹೇಗಿದೆ ಇದೆಲ್ಲ. ಯಾವ ರೀತಿ ಸ್ಪಾಟ್ ಇದೆ ನೋಡಿ ಫುಲ್ಲಾಗೆ. ಫುಲ್ಲು ಫಾರೆಸ್ಟು, ನೀರು, ಒಂದಿನ ಸ್ಪೆಂಡ್ ಮಾಡ್ಬೋದು. ಬಂದು ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಅದೇ ಅವ್ರ ಫೋಟೋ ಬನ್ನಿ. ಇದು ಅನಿಸುತ್ತೆ. ತಣ್ಣೀನು ವರನು ಪೆರ್ಗೇನೋ ವರನು.
ಯಾವ ರೀತಿ ಇದೆ ಅಂತಂದ್ರೆ ತುಂಬ ಭಯ ಆಗುತ್ತೆ ಪ್ಲೇಸ್ ನೋಡೋಕ್ಕೆ. ಎಷ್ಟು ಡೇಂಜರ್ ಆಗಿದೆ, ಫಾರೆಸ್ಟ್ ಒಳಗಡೆ ಥರ ಇದೆ ನೋಡಿ. ಫಾರೆಸ್ಟ್ ಥರ ಅಲ್ಲ, ಫಾರೆಸ್ಟ್ ನೋಡಿ ತುಂಬ ಡೇಂಜರ್. ಬಟ್ ಇದು ಬಂದ್ಬಿಟ್ಟು ಇಲ್ಲಿ ವ್ಯವಸಾಯ ಮಾಡ್ತಾರೆ. ಸೊ ಇಲ್ಲಿ ವ್ಯವಸಾಯ ಜಾಗದಲ್ಲಿ ಈ ರೀತಿ ಒಂದು ಪ್ಲೇಸ್ ಇರೋ ಅಂಥದ್ದು. ಸೊ ನೋಡಿ ತುಂಬ ಭಯ ಅನಿಸುತ್ತೆ ಆ್ಯಕ್ಚುಲಿ. ನೋಡಿ ಹೇಗಿದೆ ಇದೆಲ್ಲ ನೋಡಿ. ಯಾವ ರೀತಿ ಇದೆ ಪ್ಲೇಸ್ ಎಲ್ಲ. ಫಾರೆಸ್ಟ್ ಒಳಗಡೆ ವ್ಯವಸಾಯನೂ ಮಾಡ್ತಿದ್ದಾರೆ, ಫಾರೆಸ್ಟೂ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ ಒನ್ ಡೇ ಸ್ಪೆಂಡ್ ಮಾಡೋಕ್ಕೆ. ನೇಚರ್ ಲವ್ ಮಾಡೋರು ಈ ರೀತಿ ಒಂದು ಬರ್ಬೋದು. ಇವಾಗ ಇದ್ರೊಳಗಡೆ ಹೋಗಬೇಕು ನೋಡಿ. ಇದು ತುಂಬ ಚೆನ್ನಾಗಿದೆ, ನೀವು ವಿಸಿಟ್ ಮಾಡಿ. ಫಾರೆಸ್ಟ್ ಫುಲ್ಲು ಫಾರೆಸ್ಟ್. ವಾವ್, ಅಲ್ಲಿ ನೋಡು. ಫಾರೆಸ್ಟಲ್ಲಿ ವಾವ್, ಎಷ್ಟು ಫ್ರೆಶ್ ಆಗಿದೆ ನೋಡಿ. ಇದೆಲ್ಲ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಫ್ರೆಶ್ ಆಗಿದೆ. ಭಯ ಆಗ್ತಿದೆ ಟಚ್ ಮಾಡೋಕ್ಕೆ. ವಾವ್, ಸೋ ಸ್ವೀಟ್. ಭಯ ಆಗ್ತಿದೆ ಟಚ್ ಮಾಡೋದಕ್ಕೆ. ಆ್ಯಕ್ಚುಲಿ ನನಗೆ ಫ್ರೆಶ್ ಆಗಿದೆ ಇವಾಗ ಸಿಕ್ಕಿರೋದು. ಬ್ಯೂಟಿಫುಲ್. ಅಯ್ಯೋ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ಫೀಲಿಂಗ್ಸು. ಅಯ್ಯೋ ಕ್ಯೂಟ್. ಅಬ್ರವ್ರ ಫೋಟೋ ಬಿಡಿ, ಇಬ್ಡಿ ಪಂಚ. ಫ್ರೆಂಡ್ಸ್, ಎಷ್ಟು ಫ್ರೆಶ್ ಆಗಿದೆ. ಇವಾಗ ಬಿದ್ದಿರೋ ಅಂಥದ್ದು ಚಿಕ್ಕದಾಗಿದೆ. ಯಾವುದೋ ಚಿಕ್ಕು ಪಾಪು ಪೀಕಾಕ್ದು ಇರಬೇಕು. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಹಾರಾಡ್ತಾ ಇದ್ದೀನಿ. ನನಗೆ ಅಷ್ಟು ಒಂಥರ ಆಗ್ತಿದೆ. ಮೊನ್ನೆ ನಾನು ಕೃಷ್ಣ ಜನ್ಮಾಷ್ಟಮಿಗೆ ಶಾಪಲ್ಲಿ ಹೋಗಿ ತಂದೆ, 50 ರೂಪೀಸ್ 3 ಏನೋ. ಸೊ ಅದು ಎಷ್ಟು ದಿನ ಹೇಗಿತ್ತೋ ಗೊತ್ತಿಲ್ಲ. ಬಟ್ ಇದು ಎಷ್ಟು ಮುದ್ದಾಗಿದೆ. ನನಗೆಲ್ಲೋ ಆ ಕೃಷ್ಣನೇ ಮೇಲೆಯಿಂದ ಬಂದು ಕೊಟ್ಟೋ ಒಂದು ಫೀಲಿಂಗ್ ಇದೆ. ಸೊ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಇನ್ನೂ ಏನಾದ್ರು ಸಿಗುತ್ತಾ ಅಂತೇಳಿ. ಈ ಫಾರೆಸ್ಟಲ್ಲಿ ನೋಡಿ ಈ ರೀತಿ ಎಲ್ಲ ವೆರೈಟೀಸ್ ಎಲ್ಲ ಸಿಗುತ್ತೆ. ಈ ಫಾರೆಸ್ಟಿಗೆ ಬಂದು ನೋಡಿ, ಇದು ಎಷ್ಟು ಫ್ರೆಶ್ ಆಗಿದೆ, ಎಷ್ಟು ಕ್ಯೂಟ್ ಆಗಿದೆ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಅಷ್ಟು ಮೈಂಡ್ ಬ್ಲಾಕ್ ಆಗಿಬಿಟ್ಟಿದೆ ನನಗೆ. ಬನ್ನಿ ಇನ್ನೂ ನೋಡೋಣ ಇನ್ನೂ ಏನೇನು ಸಿಗುತ್ತೆ ಅಂತೇಳಿ. ಇಲ್ಲೊಂದು ಐತೆ, ಇಲ್ಲಿ ಏನೋ ಐತೆ. ವಾವ್ ಫ್ರೆಂಡ್ಸ್, ಇಲ್ಲಿ ನೋಡಿ. ಇದು ಬಾಲನ. ಫ್ರೆಂಡ್ಸ್, ಇಲ್ಲಿ ನೋಡಿ. ಇದು ನವಿಲ್ದೆ ಪುಕ್ಕ. ಇದು ಫ್ರೆಂಡ್ಸ್, ಇದು ನವಿಲ್ದು ಪುಕ್ಕ. ಇದು ನವಿಲ್ದು ಬಾಲ. ಇಲ್ಲಿ ನೋಡಿ. ಅಂದರೆ ಈ ಫಾರೆಸ್ಟಲ್ಲಿ ತುಂಬಾ ಪೀಕಾಕ್ಸ್ ಇರೋ ಹಂಗಿದೆ. ಇಲ್ಲಿ ನೋಡಿ ನನಗೆ ಏನೇನು ಸಿಗ್ತಾ ಇದೆ ಅಂತ ತುಂಬಾ ನನಗೆ ಖುಷಿ ಆಗ್ತಿದೆ. ಅಯ್ಯೋ, ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಅಬ್ರವ್ರ ಫೋಟೋ. ಫ್ರೆಂಡ್ಸ್, ನನಗಿದೆಲ್ಲ ನವಿಲ್ದು ಸಿಕ್ಕಿದೆ. ಸೊ ಈ ಫಾರೆಸ್ಟಲ್ಲಿ ತುಂಬಾ ಪೀಕಾಕ್ಸ್ ಇರೋ ಹಂಗಿದೆ. ಸೊ ಒಂದು ಪುಟ್ಟದು ಇದು, ಇನ್ನೊಂದು ಇನ್ನೂ ಚಿಗುರ್ತಾ ಇದೆ ಅನಿಸುತ್ತೆ. ಇದು ಬಂದುಬಿಟ್ಟು ಪುಕ್ಕ. ಸೊ ಪೀಕಾಕದು. ಇಲ್ಲೊಂದು ಸಣ್ಣದಾಗಿ ಏನೋ ದೇವಸ್ಥಾನ ಇದೆ. ಅಲ್ಲಿ ನೋಡಿ ಮಂಕಿ ಐತೆ. ಸೊ ಅಫ್ಕೋರ್ಸ್ ಫಾರೆಸ್ಟ್ ಮೇಲೆ ಮಂಕಿ ಇದ್ದೇ ಇರುತ್ತೆ. ಇಲ್ಲಿ ಪುಟ್ಟದಾಗಿ ಏನೋ ದೇವಸ್ಥಾನ ಮಾಡಿದ್ದಾರೆ. ಈ ರೀತಿ ಒಂದು ಫಾರೆಸ್ಟಲ್ಲಿ ಈ ಊರು ಜನ ಬಂದುಬಿಟ್ಟು ಇಲ್ಲಿ ದೇವಸ್ಥಾನ ಮಾಡಿಕೊಂಡು ಕೋಳಿ ಎಲ್ಲ ಕಟ್ ಮಾಡೋ ಇದಿದೆ. ಸೊ ಬನ್ನಿ ನೋಡೋಣ, ಹೋಗಿ ದೇವ್ರಿಗೊಂದು ಆಶೀರ್ವಾದ ಮಾಡ್ಕೊಂಡು ಹೋಗೋಣ. ಓಕೆನಾ?
ಫ್ರೆಂಡ್ಸ್, ಈ ರೀತಿ ಒಂದು ಫಾರೆಸ್ಟಲ್ಲಿ ಇಲ್ಲಿ ಕೋಳಿ ಎಲ್ಲ ಕಟ್ ಮಾಡೋ ಥರ ಇದೆ. ಇಲ್ಲಿ ನೋಡಿ ಯಾವುದೋ ಒಂದು ದೇವಸ್ಥಾನ ಇದೆ. ಸೊ ಭಯ ಆಗ್ತಿದೆ ಬರೋದಿಕ್ಕಲ್ಲ. ಇಲ್ಲಿ ಏನು ದೇವಸ್ಥಾನ ಅಂತ ಗೊತ್ತಾಗ್ತಿಲ್ಲ. ತ್ರಿಶೂಲ ಮತ್ತು ಈ ರೀತಿ ಎಲ್ಲ ಇಟ್ಟು ಮಾಡಿದ್ದಾರೆ ದೇವರಿಗೆ. ಕೋಳಿ ಎಲ್ಲ ಕೂಯಂಗಿದ್ದಾರೆ ಇಲ್ಲಿ. ಸೊ ಈ ರೀತಿ ಒಂದು ಫಾರೆಸ್ಟ್ ಒಳಗಡೆ ಊರಿನ ಜನ ಬಂದು ಇದನ್ನ ದೇವರಿಗೆ ಪೂಜೆ ಮಾಡ್ಕೊಂಡು ಹೋಗೋ ಅಂಥ ಒಂದು ಜಾಗ. ಏನು ದೇವಸ್ಥಾನ ಏನು ಅಂತ ಗೊತ್ತಾಗ್ತಿಲ್ಲ, ಯಾರೂ ಇಲ್ಲ ಇಲ್ಲಿ ಕೇಳೋಣ ಅಂದರೆ. ಸೊ ನೋಡಿ, ನಿಮ್ಗೆ ಏನಾದ್ರು ಪ್ಲೇಸ್ ಇಷ್ಟ ಆಗಿದ್ರೆ ನೀವು ಬಂದು ವಿಸಿಟ್ ಮಾಡಿ. ತ್ರಿಶೂಲ ಎಲ್ಲ ಇರ್ತೀಯ ಕಾಣ್ತಾ ಇದ್ದ. ಇವಾಗ ನೋಡಿ ರೋಡ್ ಯಾವ ರೀತಿ ಇದೆ. ಇವಾಗ ಇಲ್ಲೋಗಿ ನೋಡೋಣ ಇನ್ನೂ ಹೇಗಿರುತ್ತೆ, ಎಲ್ಲೋಗಿ ರೀಚ್ ಆಗುತ್ತೆ ಅಂತೇಳಿ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಈ ಫಾರೆಸ್ಟಲ್ಲಿ ಅಂತೇಳಿ. ಏನಂತ ಗೊತ್ತಿಲ್ಲ, ಬಟ್ ಅದು ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಕಾಣಿಸ್ತಾ ಇಲ್ಲ. ಬಗ್ಗಿನವಾಗಿ ನಾವು ಪುಕ್ಕ ಕಾಣೋದು ಎಷ್ಟು ಪುಕ್ಕ ಕಾಣೋದು. ನೋಡಿ ಯಾವ ರೀತಿ ಇದೆ. ಕಾಡಲ್ಲಿ ಹೋಗ್ತಾ ಇದ್ದೀರಿ. ಬನ್ನಿ ಕಾಡು ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಜಾಂಡೀಸ್ಗೆ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಮೆಡಿಸನು ಈ ಫಾರೆಸ್ಟಲ್ಲಿ ನಮ್ಮ ಕಣ್ಗಳಿಗೆ ಬಿತ್ತು. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಈ ವಿಡಿಯೋ ನೋಡಿಕೊಂಡು ಈ ಅಡ್ರೆಸ್ ನೋಡ್ಕೊಂಡು ಬಂದು ತೊಗೊಂಡೋಗಿ. ಎಷ್ಟೊಂದು ಇವೆ ನೋಡಿ, ಇಲ್ಲಿ ಎಲ್ಲ ಎಷ್ಟೊಂದು ಜಾಂಡೀಸ್ದು ಇದು ತುಂಬಾ ಇದೆ. ಇದು ತುಳಸಿನಾ ಅಲ್ಲ. ಫ್ರೆಂಡ್ಸ್, ಇದು ಜಾಂಡೀಸ್ಗೆ ತುಂಬಾ ಯೂಸ್ಫುಲ್ ಆಗೋದು ಈ ಫಾರೆಸ್ಟಲ್ಲಿ ನಮಗೆ ಈ ಕಣ್ಣಿಗೆ ಬಿದ್ದಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಬಂದು ತೊಗೊಂಡೋಗಿ. ಇಲ್ಲಿ ನೋಡಿ ಈ ಥರ ಇರುತ್ತೆ. ಇದ್ರ ಬಂದರೆ ನಿಮಗೆ ನೋಡಿ, ಇದು ಬ್ಯಾಕ್ ಸೈಡು ನೋಡಿ, ಬ್ಯಾಕ್ ಸೈಡು ಈ ರೀತಿ ಇರುತ್ತೆ. ಈ ರೀತಿ ಸೀಟ್ಸ್ ಇರೋದು ಇದು ತುಂಬಾ ಜಾಂಡೀಸ್ಗೆ ಯೂಸ್ಫುಲ್ ಆಗೋ ಅಂಥದ್ದು. ಸೊ ಈ ಫಾರೆಸ್ಟಲ್ಲಿ ನಮಗೆ ಇದ್ರದ್ದೊಂದು ಸಿಕ್ಕಿದೆ. ತುಂಬಾ ಇದೆ ಇಲ್ಲಿ. ಯಾರಿಗಾದ್ರೂ ಬೇಕು ಅಂದರೆ ಇದನ್ನ ತೊಗೊಂಡು ಬಂದು ಯೂಸ್ ಮಾಡ್ಕೊಳ್ಳಿ. ಜಾಂಡೀಸ್ಗೆ ವಾಸಿ ಆಗುತ್ತೆ ಇದು ಮೆಡಿಸನ್. ಅಲ್ಲಿ ಇನ್ನೂ ಪೀಕಾಕ್ ಫೆದರ್ಸ್ ಬಿದ್ದಿದೆ. ನೋಡೋಣ ಬನ್ನಿ ಹೇಗಿದೆ ಅಂತ. ಪೀಕಾಕ್ ಫೆದರ್ಸ್ ನನಗೆ ಆ್ಯಕ್ಚುಲಿ ಟಚ್ ಮಾಡೋಕ್ಕೆ ಭಯ ಆಗ್ತಿದೆ ಫಾರೆಸ್ಟ್ ಒಳಗಡೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಹ್ಯಾಪಿನೆಸ್ನ ನನಗೆ ಯಾವ ರೀತಿ ತೋರಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡಿ, ಎರಡು ಪಿಕಾಕ್ ಫೆದರ್ಸ್.
ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಫಾರೆಸ್ಟ್ ಇಂದ ಶಾಪಿಂಗ್ ಮಾಡಿದ್ದೀನಿ ದಸರಾಗೆ. ಫಾರೆಸ್ಟ್ ಒಳಗೆ ಬಂದ್ಬಿಟ್ಟು ಶಾಪಿಂಗು ನಮ್ಮ ಬೆಂಗಳೂರಿಗೆ ದಸರಾ ಹಬ್ಬಕ್ಕೆ, ಆಯುಧ ಪೂಜೆಗೆ. ಇಲ್ಲಿ ನೋಡಿ ಬೇವಿನ ಸೊಪ್ಪು, ಮಾವಿನ ಸೊಪ್ಪು, ನೀಲಗಿರಿ ಲೀಫು, ಇದು ಸ್ನಾನದಲ್ಲಿ ಹಾಕೊಂಡು ಸ್ನಾನ ಮಾಡ್ಬೋದು. ಮತ್ತು ನಮಗೆ ಪೀಕಾಕ್ ಫೆದರ್ಸ್ ಎಲ್ಲ ಸಿಕ್ಕಿದೆ. ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಫಾರೆಸ್ಟು ಸಖತ್ತಾಗಿದೆ ಫಾರೆಸ್ಟು. ಸೊ ಎಲ್ರಿಗೂ ಹ್ಯಾಪಿ ದಸರಾ, ಹ್ಯಾಪಿ ದಸರಾ, ಹ್ಯಾಪಿ ನವರಾತ್ರಿ. ಎಲ್ರಿಗೂ ಆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ನಾವಿವತ್ತು ಬೆಂಗಳೂರಿಂದ ಹೊಸೂರಿಂದ ಒಂದು 10 ಕಿಲೋಮೀಟರ್ಸ್ ಬಂದುಬಿಟ್ಟು ಈ ಶಾಪಿಂಗು, ಫಾರೆಸ್ಟ್ ಶಾಪಿಂಗ್ ಮಾಡಿದ್ದೀರಿ ದಸರಾಗೆ. ಬೆರೀ ಫಾರೆಸ್ಟಿಂದ ಗಿಡ ಲೀವ್ಸ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀರಿ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಕೇಳ್ತಾ ಇರ್ತೀನಿ. ಸೊ ನನ್ನ ವೀಡಿಯೋಸ್ ಹೇಗಿರುತ್ತೋ, ನಿಮ್ಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಇಷ್ಟ ಆಗಿದ್ರಲ್ಲಿ ಶೇರ್ ಮಾಡಿ. Bye, love you all. Wait for next video.